ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹಾಗೆ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡುವ. ಅವರು ನಿಮ್ಮ ಬಗ್ಗೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ನಿಮ್ಮ ಪರ್ಸನ್ ಹೆಸರನ್ನು 3 ಸಲ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಈ ವಿಡಿಯೋನ ನೋಡೋದ್ರಿಂದ ಈ ವಿಡಿಯೋ ನಿಮಗೆ ರೆಸನೇಟ್ ಆಗುತ್ತೆ. ಮತ್ತು ಅವ್ರ ಫೋಟೋ ಕೂಡ ನೋಡಿ ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಈ ರೀಡಿಂಗು ನಿಮಗೆ ರೆಸನೇಟ್ ಆಗುತ್ತೆ. ಬನ್ನಿ, ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡುವ. ಏಂಜಲ್ಸ್, ಯಾರ್ದೋ ಮನೆಗೆ ಜೋಡಿ ಪಾರಿವಾಳನ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಲವ್ ಬರ್ಡ್ಸ್ ಅಂತಾರಲ್ಲ ಅದನ್ನು ತರಬೇಕು ಅಂತ ನಿಮ್ಮ ಪಾರ್ಟ್ನರ್ ಯೋಚನೆನ ಮಾಡ್ತಿದ್ದಾರೆ. ಅದನ್ನು ತಂದು ನಿಮಗೆ ಅದನ್ನು ತಂದು ನಿಮಗೆ ಗಿಫ್ಟಾಗಿ ಕೊಡಬೇಕು ಅಂತ ನಿಮ್ಮ ಪಾರ್ಟ್ನರು ಯೋಚನೆನ ಮಾಡ್ತಿದ್ದಾರೆ. ಯಾವ ರೀತಿ ಅಂದರೆ, ನಾನು ನೀನು ಇದು ನಾವಿಬ್ಬರು ಇದೇ ರೀತಿ ಯಾವಾಗಲೂ ಜೊತೆಯಲ್ಲಿರಬೇಕು ಅಂತ ಕೂಡ ಹೇಳಿ ಅದನ್ನು ನಿಮಗೆ ಗಿಫ್ಟಾಗಿ ಕೊಡಬೇಕು ಅಂತ ನಿಮ್ಮ ಪಾರ್ಟ್ನರು ಯೋಚನೆನ ಮಾಡ್ತಾ ಇದ್ದಾರೆ. ನಾನೆಲ್ಲೋ ಒಂಟಿ ಆಗಿಬಿಟ್ಟೆ ಅಂತ ಕೂಡ ನಿಮ್ಮ ಪಾರ್ಟ್ನರು ಯೋಚನೆನ ಮಾಡ್ತಾ ಇದ್ದಾರೆ. ನಾನು ಒಂಟಿಯಾಗಿ ನನ್ನ ಪಾರ್ಟ್ನರ್ನ ಕೂಡ ನಾನು ಒಂಟಿಯಾಗಿ ಮಾಡಿಬಿಟ್ಟೆ, ಯಾಕೆ ಈ ರೀತಿ ಆಯಿತು ಅಂತ ಕೂಡ ನಿಮ್ಮ ಪಾರ್ಟ್ನರು ಯೋಚನೆನ ಮಾಡ್ತಾ ಇದ್ದಾರೆ. ಅದರಿಂದ ಪಾರಿವಾಳನ ತಂದು ನಿಮಗೆ ಗಿಫ್ಟಾಗಿ ಕೊಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ನಾನು ಈ ರೀತಿ ಅವ್ರಿಗೆ ಕೇರ್ಲೆಸ್ ಮಾಡಬಾರ್ದಾಗಿತ್ತು, ಅವರನ್ನು ನೆಗ್ಲೆಕ್ಟ್ ಮಾಡಬಾರ್ದಾಗಿತ್ತು, ಅದರಿಂದ ಅವ್ರಿಗೆ ತುಂಬ ನೋವಾಗಿದೆ ಅಂತ ಕೂಡ ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಯಾರೋ ಇಲ್ಲಿ ಕೆಲವು ದಿನಗಳ ಹಿಂದೆ ತುಂಬ ಜಗಳ ಅಥವಾ ಸಣ್ಣ ಮಾತುಕತೆನೇ ವಿಪರೀತಕ್ಕೆ ಹೋಗಿ ಅದು ಡಿಪ್ರೆಷನ್ಗೆ ಹೋಗೋ ಲೆವೆಲ್ಗೆ ಹೋಗಿತ್ತು ಅಂತ ಅನಿಸುತ್ತೆ. ಅದನ್ನು ಅವರು ಇವಾಗ ಮತ್ತೆ ಯೋಚನೆನ ಮಾಡ್ತಿದ್ದಾರೆ. ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ನಾನು ಅವ್ರಿಗೆ ಮಾತಾಡಬಾರ್ದಾಗಿತ್ತು. ನಿಮ್ಮ ಪಾರ್ಟ್ನರು ಆ ರೀತಿ ಯೋಚನೆ ಮಾಡ್ತಿದ್ದಾರೆ. ನನ್ನ ಪಾರ್ಟ್ನರ್ಗೆ ನಾನು ಈ ರೀತಿ ಮಾತುಗಳನ್ನು ಆಡಬಾರ್ದಾಗಿತ್ತು, ಯಾಕೆ ಆಡಿ ತಪ್ಪಾಯಿತು ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಮತ್ತು ಅವರು ಯಾವುದೋ ದೇವಸ್ಥಾನದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೂಡ ಯೋಚನೆನ ಮಾಡ್ತಾ ಇದ್ದಾರೆ. ಅಥವಾ ನೀವು ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನೀವು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೂಡ ಯೋಚನೆನ ಮಾಡ್ತಾ ಇರ್ಬೋದು. ನಿಮಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಹೇಗೆ ಎಲ್ಲದನ್ನು ಹೇಳಿ ನಿಮಗೆ ಸಮಾಧಾನ ಮಾಡಬೇಕು, ಅರ್ಥ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಪಾರ್ಟ್ನರ್ ಏನು ನಿಮ್ಮ ಪಾರ್ಟ್ನರ್ ಮಧ್ಯೆ ಸದ್ಯಕ್ಕೆ ಯಾವ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಮತ್ತೆ ಸರಿಪಡಿಸೋದು ಹೇಗೆ ಅಂತ ಕೂಡ ನಿಮ್ಮ ಪಾರ್ಟ್ನರ್ ಯೋಚನೆನ ಮಾಡ್ತಾ ಇದ್ದಾರೆ. ಯಾರೋ ಇಲ್ಲಿ ಯಾವುದೋ ದೇವರಿನ ಹರಕೆ ಕೂಡ ಮರೆತಿರ್ಬೋದು, ಗೊತ್ತಿಲ್ಲ. ಆ ದೇವರ ಹರಕೆ ಕೂಡ ತೀರಿಸ್ಬೇಕು, ದೇವರಿಗೆ ಹೋಗಬೇಕು ಅಂತ ಕೂಡ ಯೋಚನೆ ಮಾಡ್ತಿರೋ ಅಂಥವ್ರು ಕೂಡ ಇಲ್ಲಿ ಈ ರೀಡಿಂಗ್ನ ನೋಡ್ತಿರ್ಬೋದು. ತುಂಬ ಯೋಚನೆ ಅಂತೂ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಪ್ರೀತಿ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಹಾರ್ಟ್ ಸಿಂಬಲ್ ಇಲ್ಲಿ ಬಂದಿದೆ ಅಂತ. ಕ್ಯಾಂಡಲ್ ವ್ಯಾಕ್ಸಲ್ಲೇ ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿಯಾಗಿದ್ದಾರೆ ನಿಮ್ಮ ಪಾರ್ಟ್ನರ್. ನಿಮ್ಮನ್ನು ಯಾರೇ ಯಾವುದೇ ರೀತಿ ನಿಮ್ಮನ್ನು ಬೇಡ ಅಂತ ಹೇಳಿದ್ರು ಕೂಡ ಅವರು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮತ್ತು ರೆಡಿ ಇಲ್ಲ ನನಗೆ ಅವ್ರು ಬೇಕೇ ಬೇಕು, ಅವ್ರನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಕೂಡ ನಿಮ್ಮ ಪಾರ್ಟ್ನರ್ ಅವರ ಫ್ಯಾಮಿಲಿಗಾಗಿರ್ಬೋದು, ಇಲ್ಲ ಅವ್ರ ಫ್ರೆಂಡ್ ಸರ್ಕಲ್ಗಾಗಿರ್ಬೋದು ಹೇಳಿರ್ಬೋದು. ನಿಮ್ಮನ್ನ ಅವ್ರಿಗೆ ಬೇಡ ಅಂತ ಅವ್ರ ಫ್ಯಾಮಿಲಿಯವರು ಆಗಿರ್ಬೋದು, ಅಥವಾ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ನಿಮ್ಗೆ ಅವ್ರು ಬೇಡ, ಅವ್ರು ಸರಿ ಇಲ್ಲ ಅಂತ ಹೇಳಿದಾಗ ನಿಮ್ಮ ಪಾರ್ಟ್ನರ್ ಅವ್ರಿಗೆ ಮತ್ತೆ ಹೇಳಿದ್ದಾರೆ, ಇಲ್ಲ ನನಗೆ ಅವರೇ ಬೇಕು, ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಆ ಸ್ಥಾನದಲ್ಲಿ ಅಥವಾ ಆ ಜಾಗದಲ್ಲಿ ನಾನು ಇನ್ನೊಬ್ಬರಿಗೆ ಆ ಜಾಗನ ಕೊಡೋದಿಲ್ಲ, ಅವರೇ ನನಗೆ ಸರಿಯಾದ ವ್ಯಕ್ತಿ ಅಂತ ನಿಮ್ಮ ಪಾರ್ಟ್ನರು ಹೇಳಿರೋವಂಥದ್ದು ಕೂಡ ಇಲ್ಲಿ
ಇದೆ. ಅವರು ನನ್ನ ಜೊತೆ ನಾನು ಸರಿಯಾದ ಒಂದು ದಾರಿನಲ್ಲಿ ಹೋಗ್ತೀನಿ ಅಂತ ಕೂಡ ಅವರು ಯೋಚನೆನ ಮಾಡಿ ಮಾತಾಡಿದ್ದಾರೆ. ಮತ್ತು ಫ್ಯಾಮಿಲಿನಲ್ಲಿ ಕೂಡ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಫ್ಯಾಮಿಲಿನಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಕೂಡ ಇದೆ. ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿ ಪರ್ಸನ್ಗೆ ತುಂಬ ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಇಲ್ಲ ಅಣ್ಣ ಅಕ್ಕ ಈ ಥರ ಯಾರಾದರೂ ಇರ್ಬೋದು. ಅವ್ರಿಗೆ ಮತ್ತು ನಿಮ್ಮ ಪಾರ್ಟ್ನರ್ಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಲ್ಲಿ ಆಗಿದೆ. ನಿಮ್ಮ ವಿಷಯವಾಗಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಅವರು ಯೋಚನೆನ ಮಾಡ್ತಾ ಇದ್ದಾರೆ, ಇವರಿಗೆಲ್ಲ ಯಾವ ರೀತಿ ನಾನು ಅರ್ಥ ಮಾಡಿಸೋದು, ಅಥವಾ ನನ್ನ ಫ್ಯಾಮಿಲಿಯಲ್ಲಿ ಈ ರೀತಿ ಆಗಿದೆ, ನಮ್ಮ ಮನೆಯಲ್ಲಿ ಈ ರೀತಿ ಆಗಿದೆ ಅಂತ ನಿಮಗೆ ಹೇಗೆ ಅವರು ಅದನ್ನು ಅರ್ಥ ಮಾಡಿಸೋದು ಅಂತ ಕೂಡ ನಿಮ್ಮ ಪಾರ್ಟ್ನರು ಯೋಚನೆನ ಮಾಡ್ತಾ ಇದ್ದಾರೆ. ಈ ಸಿಚುವೇಶನ್ನ ಯಾವ ರೀತಿ ನಾನು ಎದುರಿಸೋದು, ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತು ಅವ್ರಿಗೆ ಏನಾಗಿದೆ ಅಂದರೆ ಈ ಕಡೆ ಫ್ಯಾಮಿಲಿನೂ ಕೂಡ ಬಿಡೋದಕ್ಕೆ ಆಗ್ತಿಲ್ಲ, ಮತ್ತು ನಿಮ್ಮನ್ನು ಕೂಡ ಅವರು ಬೇಡ ಅಂತ ಹೇಳೋದಕ್ಕೆ ಆಗ್ತಿಲ್ಲ. ಯಾಕಂದರೆ ನೀವು ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಕೂಡ ಆಗಿದ್ದೀರಾ. ಅದನ್ನು ಅವರು ಅವ್ರ ಫ್ಯಾಮಿಲಿನಲ್ಲೂ ಕೂಡ ಹೇಳಿದ್ದಾರೆ. ಅವ್ರನ್ನ ನಾನು ಬಿಟ್ಟು ಬದುಕೋದಕ್ಕೆ ಆಗಲ್ಲ, ಅವರು ನನ್ನ ಲೈಫಲ್ಲಿ ನೀವು ಹೇಗೋ ನನಗೆ ಅವರು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಅವರು ಅವ್ರ ಫ್ಯಾಮಿಲಿ ಪರ್ಸನ್ಸ್ಗೆ ಹೇಳಿದ್ದಾರೆ. ಅವರ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಅವರು ಅರ್ಥ ಮಾಡಿಸೋದಕ್ಕೆ ತುಂಬ ಪ್ರಯತ್ನನ ಪಟ್ಟಿದ್ದಾರೆ. ಆದರೆ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಹೇಳಬೇಕು, ಯಾವ ರೀತಿ ಹೇಳಿದ್ರೆ ನೀವು ಅರ್ಥ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ಅವರು ತುಂಬ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಕೆಲವರಿಗೆ ಮಂಗಳವಾರ ಮತ್ತು ಗುರುವಾರ ಸಿಹಿ ಸುದ್ದಿ ಬರಬಹುದು ನಿಮ್ಮ ಪರ್ಸನ್ ಕಡೆಯಿಂದ, ಇಲ್ಲ ಫ್ಯಾಮಿಲಿನಲ್ಲಿ ನಮ್ಮ ಪ್ರೀತಿಗೆ ಒಪ್ಕೊಂಡ್ರು ಅಂತ ಕೂಡ ಹೇಳ್ಬೋದು. ಆ ರೀತಿ ಯಾವುದಾದ್ರೂ ಒಂದು ಸಿಹಿ ಸುದ್ದಿ ಬರೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಕೆಲವರಿಗೆ ಗೊತ್ತಿಲ್ಲ, ತುಂಬ ಈ ಸಿಚುವೇಶನ್ನ ಎದುರಿಸೋದಕ್ಕಾಗದೆ ತುಂಬ ಅಳೋವಂಥ ಪರ್ಸನ್ ಕೂಡ ಇಲ್ಲಿದ್ದೀರ, ತುಂಬ ಫೀಲ್ ಮಾಡೋವಂಥ ಪರ್ಸನ್ ಕೂಡ ಇಲ್ಲಿ ಇದ್ದೀರಾ. ಆದರೆ ದಯವಿಟ್ಟು ಫೀಲ್ ಮಾಡೋದಕ್ಕೆ ಹೋಗಬೇಡಿ, ಆರಾಮಾಗಿ ಇರಿ. ಜೀವನ ಹೇಗೆ ಹೋಗುತ್ತೋ ಆ ರೀತಿ ನಾವು ಅದನ್ನು ತೊಗೊಂಡು ಹೋಗ್ಬೇಕೇ ಹೊರತು ಪ್ರತಿಯೊಂದನ್ನು ನಾವು ಅಂದ್ಕೊಂಡಾಗೆ ಆಗೋದಿಲ್ಲ ಅಲ್ವಾ, ಆ ರೀತಿ ಇದೆ ಇಲ್ಲಿ. ಆದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಆದ್ದರಿಂದ ದಯವಿಟ್ಟು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಏನು ಸಿಗಬೇಕು ಅನ್ನೋದು ನಿಮ್ಮ ಇದರಲ್ಲಿ ಬರ್ತಿದೆಯೋ, ನಿಮ್ಮ ಡಿಸ್ಟಿನಲ್ಲಿ ಇದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಆಚೆಗಡೆ ಇದಿದೆ, ಡಿಸ್ಟರ್ಬೆನ್ಸ್ ಇದೆ. ಯಾರೋ ಒಬ್ಬ ವ್ಯಕ್ತಿ, ಗೊತ್ತಿಲ್ಲ, ಎಲ್ಲರಿಗೂ ಇದು ರೆಸನೇಟ್ ಆಗಲ್ಲ, ಕೆಲವರಿಗೆ ಮಾತ್ರ, ಯಾರೋ ಕೆಲವರಿಗೆ ಮಾತ್ರ ಒಬ್ಬರು ಇಬ್ಬರು ನಿಮ್ಮ ಫ್ಯಾಮಿಲಿನಲ್ಲೇ ಇರ್ಬೋದು, ಇಲ್ಲ ಹೊರಗಿನವರೇ ಆಗಿರ್ಬೋದು. ನೀವು ನಿಮ್ಮ ಪರ್ಸನ್ ಅಥವಾ ನೀವು ನಿಮ್ಮ ಪಾರ್ಟ್ನರ್ ಏನಿದ್ದೀರಾ, ನೀವು ಜೊತೆಯಲ್ಲಿ ಇರಬಾರ್ದು, ನೀವು ಮದುವೆ ಆಗಬಾರ್ದು ಅಂತ ಇಲ್ಲಿ ತುಂಬ ಜನ ತಡಿತಾ ಇದ್ದಾರೆ, ಹೇಳ್ತಾ. ಆದರೆ ಅವ್ರು ಏನೇ ಮಾಡಿದ್ರು ಅದು ಆಗೋದಿಲ್ಲ. ನಿಮ್ಮ ಪರ್ಸನ್ನು ಕೂಡ ತುಂಬ ಡಿಪ್ರೆಷನ್ಗೆ ಹೋಗಿದ್ದಾರೆ. ಅದ್ರ ಬಗ್ಗೆನೇ ಯೋಚನೆ ಮಾಡಿ, ನಿಮ್ಮ ಬಗ್ಗೆ, ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡಿ ತುಂಬ ಡಿಪ್ರೆಷನ್ಗೆ ಕೂಡ ಇಲ್ಲಿ ಹೋಗಿರೋ ಅಂಥದ್ದು ಕಾಣ್ತಾ ಇದೆ. ಅದರಿಂದ ನಾನು ಎಲ್ಲಿ ಹೋದರೆ ನನಗೆ ಪರಿಹಾರ ಸಿಗುತ್ತೆ, ನನ್ನ ಪ್ರಶ್ನೆಗೆಲ್ಲ ಎಲ್ಲಿ ಉತ್ತರ ಸಿಗುತ್ತೆ, ನನ್ನ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ನಿಮ್ಮ ಪಾರ್ಟ್ನರು ತುಂಬ ಯೋಚನೆನ ಮಾಡ್ತಾ ಇರೋ ಅಂಥದ್ದು ಕೂಡ ಇಲ್ಲಿ ಇದೆ. ಅವ್ರಿಗೆ ಗೊತ್ತಿದೆ ನಿಮ್ಮ ಬಗ್ಗೆ ಆಗಿರ್ಬೋದು, ಯಾರಿಗೇನೇ ಹೇಳಿದ್ರು ನೀವೇನು ಅನ್ನೋದನ್ನು ಅವರು ತಿಳ್ಕೊಂಡಿರೋದ್ರಿಂದ ಅವರು ಯಾವುದೇ ರೀತಿ ನಂಬೋದಿಲ್ಲ. ಮತ್ತು ಅವರು ಈ ಬೆಂಕಿ ಅನ್ನೋದು ಏನಿದೆ, ಆ ಬೆಂಕಿ ಅನ್ನೋದು ಎಷ್ಟು ಪವಿತ್ರನೋ ಹಾಗೆ ನನ್ನ ಪ್ರೀತಿ, ನನ್ನ ಪರ್ಸನ್ ಅಷ್ಟೇ ಪವಿತ್ರವಾಗಿರೋರು ಅಂತ ಕೂಡ ಇಲ್ಲಿ ಅವರು ಅಂದ್ಕೊಂಡಿದ್ದಾರೆ. ಮತ್ತು ಅವ್ರ ಹತ್ರ ಪ್ರಶ್ನೆ ಮಾಡಿದವ್ರಿಗೂ ಕೂಡ ಅದೇ ಉತ್ತರನ ಅವರು ಕೊಟ್ಟಿದ್ದಾರೆ.
ನನ್ನ ಪಾರ್ಟ್ನರ್ ಆ ರೀತಿ ಅಲ್ಲ, ನನ್ನ ಪರ್ಸನ್ ಆ ರೀತಿ ಅಲ್ಲ. ಯಾಕಂದರೆ ಕೆಲವರು ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರಬೇಕು ಅಂತ ತುಂಬ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆ ಪ್ರಯತ್ನಗಳನ್ನ ಮಾಡಿದಾಗ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಆ ವ್ಯಕ್ತಿಗಳಿಗೆ ಹೇಳಿರೋ ಅಂಥದ್ದು ಇದು. ಇಲ್ಲ ನಮ್ಮ ಪರ್ಸನ್ನು, ನನ್ನ ಪರ್ಸನ್ ಆ ರೀತಿ ಅಲ್ಲ, ಅಂಥ ವ್ಯಕ್ತಿ ಅಲ್ಲ ಅಂತ ಇಲ್ಲಿ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಹೇಳ್ಕೊಂಡಿರೋ ಅಂಥದ್ದು ಇಲ್ಲಿ ಬರ್ತಿದೆ. ಅವರು ನಿಮ್ಮನ್ನು ತುಂಬ ನಂಬ್ತಾರೆ. ಆದರೆ ಏನೇ ನಂಬಿದರೂ ಕೂಡ, ಪ್ರೀತಿ ಮಾಡಿದರೂ ಕೂಡ ಅವರು ಅದನ್ನು ನಿಮ್ಮ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಒಂಥರ ಒಳಗೆ ಇಟ್ಕೊಂಡಿರೋ, ಒಳಗೆ ಪ್ರೀತಿ ಮಾಡ್ತಾರೆ. ನಾನು ಈ ರೀತಿ ಪ್ರೀತಿ ಮಾಡ್ತೀನಿ, ಈ ಥರ ಇರ್ತೀನಿ ಅನ್ನೋದು ಯಾವುದನ್ನು ಕೂಡ ಅವರು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದಿಲ್ಲ. ಆ ಥರ ನಿಮ್ಮ ಪರ್ಸನ್ನು ಆಗಿದ್ದಾರೆ. ಬನ್ನಿ, ಇದ್ರ ಜೊತೆ ಯಾರಾದರೂ ನಿಮ್ಮ ಪ್ರಶ್ನೆ ಇದ್ದರೆ ನೋಡಿ. ಇದು ಎಸ್ ಆರ್ ನೋ. ನಿಮ್ಮ ಮನಸ್ಸಿನಲ್ಲಿ ಏನೇ ಪ್ರಶ್ನೆ ಇದ್ದರೂ ಅಂದ್ಕೊಂಡು ತ್ರೀ ಕ್ವಶನ್ಗೆ ಆನ್ಸರ್ನು ನೋಡೋಣ. ಎಸ್ ಆರ್ ನೋ ನೋಡೋಣ. ನಿಮ್ಮ ಮನಸ್ಸಿನಲ್ಲೇ 2 ನಿಮಿಷ ವೀಡಿಯೋನ ಪಾಸ್ ಮಾಡಿ ನಿಮ್ಮ ಕ್ವಶನ್ನ ಅಂದ್ಕೊಂಡು ಏನಿದೆ ಆ ಕ್ವಶನ್ನ ಕೇಳಿಕೊಂಡು ನೋಡೋದ್ರಿಂದ ನಿಮಗೆ ಅದಕ್ಕೆ ಕರೆಕ್ಟಾದ ಸರಿಯಾದ ಉತ್ತರ ಸಿಗುತ್ತೆ. ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಬನ್ನಿ. ಮೊದಲನೇ ಕ್ವಶನ್ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವ್ರಿಗೆ ಮೊದಲನೇ ಕ್ವಶನ್ಗೆ ಏನು ಆನ್ಸರ್ ಸಿಗುತ್ತೆ ಅಂತ ನೋಡುವ. ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಮೊದಲನೇ ಕ್ವಶನ್ಗೆ ಏನು ಆನ್ಸರ್ ಕೊಡ್ತೀರಾ ಏಂಜಲ್ಸ್? ಟ್ರೈ ಅಗೇನ್ ಅಂತ ಇದೆ. ಯಾರಾದರೂ ಏನಾದರೂ ಕೆಲಸದ ಬಗ್ಗೆ ಕೇಳ್ಕೊಂಡಿದ್ರೆ ಅದನ್ನು ಮತ್ತೆ ಪ್ರಯತ್ನ ಮಾಡಿ ಅಂತ ಇಲ್ಲಿ ಆನ್ಸರ್ ಬಂದಿದೆ. ಓಕೆ, ಸೆಕೆಂಡ್ ಒನ್, 2ನೇ ಕ್ವಶನ್. ಯಾರೆಲ್ಲ 2ನೇ ಕ್ವಶನ್ ಅಂದ್ಕೊಂಡಿದ್ದೀರಾ, ಏನು ಅಂದ್ಕೊಂಡಿದ್ದೀರಾ, ಅದಕ್ಕೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ 2ನೇ ಪ್ರಶ್ನೆಗೆ ಸರ್ ನಾವು ಹೇಳಿ ಏಂಜಲ್ಸ್ ಪ್ಲೀಸ್. ಮೇ ಬಿ ಅಂತ ಬರ್ತಿದೆ. ಏನಾದರೂ ಆಗುತ್ತಾ ಆಗಲ್ವ ಅಂತ ಕೇಳ್ಕೊಂಡಿದ್ರೆ ಆಗಬಹುದು. ಇಲ್ಲಿ ಆಗುತ್ತೆ ಅಂತಲೂ ಇಲ್ಲ, ಆಗಲ್ಲ ಅಂತಲೂ ಇಲ್ಲ, 50-50 ಆನ್ಸರ್ನ ಕೊಡ್ತಿದ್ದಾರೆ. ಓಕೆ, 3ನೇ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ಗೆ 3ನೇ ಕ್ವಶನ್ಗೆ ಏನು ಆನ್ಸರ್ ಕೊಡ್ತೀರಾ ಏಂಜಲ್ಸ್ ಪ್ಲೀಸ್? ಡೆಫಿನೆಟ್ಲಿ ಅಂತ ಇದೆ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಅಂಥದ್ದು ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ. ಮತ್ತು ಕೆಲವರು ಇಲ್ಲಿ ಹೇಳಿದ್ದಾರೆ ಏನಂತ, ಮೇಡಮ್ ಹಾಗೂ ಹೇಳ್ತೀರಾ ಹೀಗೂ ಹೇಳ್ತೀರಾ ಅಂತ. ಇಲ್ಲಿ ಒಬ್ಬರು ಎನರ್ಜಿ ಬರಲ್ಲ. ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ಮಾತ್ರ ಒಬ್ರಿಗೆ ಏನಿದೆ ಅದು ಮಾತ್ರ ಸಿಗುತ್ತೆ. ಇಲ್ಲಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಇದು ಬರೋದ್ರಿಂದ ಯಾರಿಗೆ ಏನು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೋಬೇಕಾಗತ್ತೆ. ಅದರಿಂದ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.